ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ನೀರಿನ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆಂದು ಆರೋಪಿಸಿ ಶಾಸಕರು ಮತ್ತು ಸಚಿವರ ವಿರುದ್ಧ ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪಟ್ಟಣದ 18ನೇ ವಾರ್ಡ್ ಸೇರಿದಂತೆ ಹಲವು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ತಾರಕಕ್ಕೇರಿದೆ. ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತಾಗಿದೆ. ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದ್ದರೂ ಅದು ಸಾಕಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜನರು ಶಾಸಕರಾದ ಹಂಪಯ್ಯ ನಾಯ್ಕ್ ಮತ್ತು ಸಚಿವರಾದ ಬೋಸರಾಜು ಅವರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ನೀರು ಕೊಡಿ ಎಂದು ಜನರು ಬಹಿರಂಗವಾಗಿ ಬೇಡಿಕೊಳ್ಳುತ್ತಿರುವುದು ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಮಾನ್ವಿ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಕೇವಲ ಸಭೆ ನಡೆಸುವುದರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಸಮಸ್ಯೆಯನ್ನ ಪರಿಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮಾನ್ವಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಜನರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಸ್ಥಳೀಯರು, ನಮ್ಮ ಶಾಸಕರು ಮತ್ತು ಸಚಿವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬಂದವರು ಈಗ ನಮ್ಮ ಕಷ್ಟಗಳನ್ನ ನೋಡುತ್ತಿಲ್ಲ. ಕೂಡಲೇ ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮಾಜಿ ನಗರಸಭಾ ಸದಸ್ಯರಾದ ವೆಂಕಟೇಶ್ ಮಾತನಾಡಿ, ಮಾನ್ವಿ ಕಾಂಗ್ರೆಸ್ ಭದ್ರಕೋಟೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಜನರು ನೀರಿಗಾಗಿ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಆಡಳಿತದ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಟೀಕಿಸಿದ್ದಾರೆ. ಸ್ಥಳೀಯ ಆಡಳಿತ ಮಂಡಳಿ ಶೀಘ್ರವೇ ನೀರಿನ ಸಮಸ್ಯೆಯನ್ನ ಪರಿಹರಿಸುವುದಾಗಿ ಭರವಸೆ ನೀಡಿದೆ. ಆದರೆ ಈ ಭರವಸೆಗಳು ಈಡೇರುತ್ತವೆಯೇ ಅಥವಾ ಇಲ್ಲವೇ ಎಂಬುದನ್ನ ಕಾದು ನೋಡಬೇಕಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರೇ ಬರವಲ್ದು, ಏನಿಲ್ಲ, ಬರೀ ವಿನಾಕಾರಣ ಏನ್ ಮಾಡಕತ್ತಾರ. ಒಂದ್ ಮಾತು ಹೇಳ, KV ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮ್ಗೆ ಅದನ್ನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದ್ರೆ 8-10 ದಿವಸಗಳಿಂದ ನೀರೇ ಇಲ್ಲ. ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಬಿಡಿಸಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರೇ ಬರವಲ್ದು, ಏನಿಲ್ಲ, ಬರೀ ವಿನಾಕಾರಣ ಏನ್ ಮಾಡಕತ್ತಾರ. ಒಂದ್ ಮಾತು ಹೇಳ, KV ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮ್ಗೆ ಅದನ್ನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದ್ರೆ 8-10 ದಿವಸಗಳಿಂದ ನೀರೇ ಇಲ್ಲ. ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಬಿಡಿಸಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರೇ ಬರವಲ್ದು, ಏನಿಲ್ಲ, ಬರೀ ವಿನಾಕಾರಣ ಏನ್ ಮಾಡಕತ್ತಾರ. ಒಂದ್ ಮಾತು ಹೇಳ, KV ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮ್ಗೆ ಅದನ್ನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದ್ರೆ 8-10 ದಿವಸಗಳಿಂದ ನೀರೇ ಇಲ್ಲ. ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಬಿಡಿಸಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರೇ ಬರವಲ್ದು, ಏನಿಲ್ಲ, ಬರೀ ವಿನಾಕಾರಣ ಏನ್ ಮಾಡಕತ್ತಾರ. ಒಂದ್ ಮಾತು ಹೇಳ, KV ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮ್ಗೆ ಅದನ್ನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದ್ರೆ 8-10 ದಿವಸಗಳಿಂದ ನೀರೇ ಇಲ್ಲ.
ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರೇ ಬರವಲ್ದು, ಏನಿಲ್ಲ. ಬರೀ ವಿನಾಕಾರಣ ಏನ್ ಮಾಡಕತ್ತಾರ, ಒಂದ್ ಮಾತು ಹೇಳ KEB ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ನಮ್ಗೆ ಸಾಬ್ರಿ ಹೇಳಿದ್ರಿ ಸರ್, ಪೈಪ್ ಲೈನ್ ಹೊಸದ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಯಾರು? ಚೀಫ್ ಆಫೀಸ್ ಸರ್ ಮತ್ತೆ ಬೋಸರಾಜ್ ಸಾಬ್ರು ಎಲ್ಲಾರು ನಮ್ಗೆ ಹೊಸ ಲೈನು ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಕಾಸಿ ಹೇಳಿ ಇಲ್ಲಿಗೆ ಒಂದು ತಿಂಗಳಾಯ್ತು ಸರ್. ಆದ್ರೂ ಕೂಡ ಅವರು ಒಬ್ಬರು ರೆಸ್ಪಾನ್ಸಿಬಲ್ ತಗೋವಲ್ರು. ಯಾರು? ಎಲ್ಲಾರ್ರಿ ಸರ್. ನಾವು ಚೀಫ್ ಆಫೀಸರ್ ಆಯ್ತು, ಬೋಸರಾಜ್ ಸಾಹೇಬ್ ಎಲ್ಲಾರು ಆಯ್ತು. ಬರೀ ಫೋನ್ಯಾಗ ಆಯ್ತಪ್ಪ ನೀನು ಓಣಿಗೆ ನೀರು ಬರ್ತದ ಆಯ್ತಂತ ಇಷ್ಟೇ ಫೋನ್ಯಾಗ ಅವ್ರು ಹೇಳ್ತಾರ. ನಾವು ಸುಮ್ಕಿರ್ತೀವಿ. ನೀರೇ ಅಂತೂ ಮುಟ್ಟೇ ಬಂದು ನಮ್ಮ ಓಣಿಗೆ. ಅದು ಒಂದು ವಾರದಾಗ ನಿಮ್ಗೆ ನೀರು ಕೊಡ್ತೀವಪ್ಪ ಹೊಸ ಲೈನ್ ಹಾಕಿ ಅಂತ ಹೇಳಿದ್ರು. ಆ ಲೈನ್ ಹಾಕಿ ಕೊಡಾಕ ಇಲ್ಲಿಗೆ ಮತ್ತೆ 15 ದಿವಸ ಆಯಿತು. ಒಬ್ಬನ ಕೆಲಸ ಮಾಡಾಕನು ಬಂದಿಲ್ಲ. ಬಂದು ಈಗ ಕೇಳಿದ್ರಿ ಏನಂತಾರ, ಮತ್ತೆ ಒಂದು ವಾರ ತಡೀರಿ, ಆಂಧ್ರಲಿಂದ ಬರಬೇಕು, ಅಲ್ಲಿಂದ ಬರಬೇಕು ಕೆಲಸ ಮಾಡಾಕ. ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ನೀರು ನಿಮಗೆ ಕೊಡಾಕ ಆತದ ಅಂತ ಹೇಳಿದ್ರು ಸರ್. ಇನ್ನವರಿಗೆ ಯಾವ ಲೇಬರ್ ಬಂದಿಲ್ಲ, ಯಾವ ಕೆಲಸನೂ ಮಾಡಿಲ್ಲ. ನನಗೆ ನೀರಿಂದ ಇಷ್ಟು ಸಮಸ್ಯೆ ಆಗ್ಯದ್ರಿ ಸರ್. ಕುಡಿಯಾಕ ನೀರು ಸಮೇತ ಇಲ್ಲ ನಮಗೆ, ಬಟ್ಟೆ ತೊಳ್ಯಾಕ ನೀರಿಲ್ಲ, ಯಾವುದಕ್ಕಿಲ್ಲ ನೀರು. ನೀರು ಇಲ್ಲದಿದ್ರೆ ಹೆಂಗ್ರಿ ಸರ್ ನಾವು ಮಾಡೋದು? ಆದರೆ ನೀವು ಇಷ್ಟು ನಿಮಗೆ ನಂಬ್ಕೊಂಡು ಈಗ 15-20 ವರ್ಷದಿಂದ ನಿಮ್ಮನ್ನೇ ಓಟ್ ಹಾಕೊಂತ ಬಂದೀವಿ. ಆದರೂ ಕೂಡ ನೀವು ನಮ್ಮನ್ನು ನೀರೇ ಕೊಡಂಗಿಲ್ಲ ಅಂದಮೇಲೆ ನಾವು ಹೆಂಗ್ರಿ ಮುಂದೆ ಇನ್ನ ಒಂದ್ ಸರ್ತಿ ಓಡ್ಗಿಟ್ಟು ಹೆಂಗ್ ಹಾಕ್ಬೇಕ್ರಿ ಸರ್ ನಾವು ನಿಮ್ಮನ್ನ? ಯಾರು ಸರ್ ಅಂದ್ರೆ ಬೋಸರಾಜ್ ಸಾಹೇಬ್ರಿಗೆ ಆದ್ರಿ ಯಾಲನ ಆಗ್ಲಿ ಅವ್ರಿಗೆ ಬೋಸರಾಜ್ ಸಾಹೇಬ್ ಕಂಟಿನ್ಯೂ ಇಲ್ಲಿಂದ ಗೆಲ್ಸ್ಕೊಂತಾನೆ ಬಂದೀವಿ. ಆದ್ರೆ ಒಂದ್ ಸರ್ತಿ ಇವರು ನಮ್ಗೆ ರೆಸ್ಪಾನ್ಸ್ ಅಲ್ಲೇ ಕೊಡುವಲ್ರು. ಒಂದ್ ಸರ್ತಿ ನೀರಿಲ್ಲ ಹೆಂಗ್ ಮಾಡ್ಬೇಕು? 5 ದೂರದಾಗ ಎಲ್ಲಿ ತರ್ಬೇಕು ನಾವು? ಹೆಂಗ್ ಮಾಡ್ಬೇಕು? ನಾವು ಬಡವ್ರು ಏನಾರು ಇದ್ದವ್ರು ಏನು MLA ಸಹಕಾರ ಐತಿ, ಅವ್ರ ಐತಿ ಅಂತ ಯಾರು ಏನ್ ಮಾಡ್ತಾರೆ? ಸಹಾಯನ ಮಾಡ್ಬೇಕಾದ್ರೆ ದೂರ ಎಲ್ಲವರ ಬೇಸ್ ಮಾಡ್ತಾರೆ. ನಮ್ಮೂರಿಗೆ ಏನು ಎಷ್ಟು ದಿವಸ ಆಯ್ತು, ಸಾಕಾಗಿದೆ ನೀರು ಸಾಲ. ಹೆಣ್ಮಕ್ಳು ಎಲ್ಲ ಮನೆ ಬಿಟ್ಟು ದಿನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬರ್ಬೇಕೇನ್ರಿ? ನಾವು ಹೆಣ್ಮಕ್ಳು ಬರ್ಬೇಕು ಊರಾಗ. ನೀವು ಇದು ಏನ್ ಮಾಡ್ಬೇಕು? ಇಷ್ಟು ದೊಡ್ಡ ಯಾರು ನೀವು ಮತ ಹಾಕ್ತೀರಿ, ಓಟ್ ಹಾಕ್ತೀರಿ, ಏನ್ ಮಾಡ್ತಾರೆ? ನಾವು ಓಟ್ ಹಾಕಿ ಗೆದರ್ಸು ಏನ್ ಇದೆ ತಿಪ್ಲೆ ಏನ್ರಿ? ಹೆಣ್ಮಕ್ಳು ಬಂದು ಟಾಕಿ ಹೊಡೆದು ಬಿಡ್ತೀರಿ. ಸಾಕಾಗಿದೆ, ನಾವು ಹೊಡೆದು ಹೋಗ್ಬಿಡ್ತೀವಿ ಟಾಕಿ. ಏನ್ ಮಾಡ್ಬೇಕು? ನೀರ್ ಮನ್ಯಾಗ ಹೆಂಗ್ ಮಾಡ್ಬೇಕು? ಹೆಣ್ಮಕ್ಳು ಹುಡುಗರು ಸಣ್ಣ ಕೂಸೂರು ಬಟ್ಟೆ ಹೆಂಗ್ ಇಟ್ಕೊಂಡು ತೋರಿಸ್ಬೇಕ್ರಿ? ಬಟ್ಟೆ ಹೊಟ್ಕೊಂಡ್ ಬರ್ತೀರಿ. ಇವಾಗ ಹೋಗಿ 3 ನೀರಿಲ್ಲ ಹೆಂಗ್ ಮಾಡ್ಬೇಕು? 5 ದೂರದಾಗ ಎಲ್ಲಿ ತರ್ಬೇಕು ನಾವು? ಹೆಂಗ್ ಮಾಡ್ಬೇಕು? ನಾವು ಬಡವ್ರು ಏನಾರು ಇದ್ದವ್ರು ಏನು MLA ಸಹಕಾರ ಐತಿ. ಇನ್ನೊಂದು ಸಮಸ್ಯೆ ಏನಂದರೆ ಕಾಂಗ್ರೆಸ್ ಆಡಳಿತಕ್ಕೆ ನೀರಿಗೆ ಏನೂ ಸಂಬಂಧ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಇನ್ನೊಂದು ಆಡಳಿತದಲ್ಲಿ ಯಾರೇ ಇಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಿರಿ, ಕರ್ತವ್ಯ ನಿರ್ವಹಿಸಿರಿ, ಸಾರ್ವಜನಿಕರಿಗೆ ಏನದ ಮೊದಲು ನೀರಿನ ವ್ಯವಸ್ಥೆ ಮಾಡಿರಿ ಅಂತೇಳಿ ಹೇಳ್ತಾರೆ. ಯಾರಾದರೂ ನಾವಾಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ಸಚಿವರಾಗಲಿ ಏನದ ಕಾಂಗ್ರೆಸ್ನವರು ಇರಲಿ, ಇನ್ನೊಂದು ಪಾರ್ಟಿಯವರು ಇರಲಿ, ಆ ಪ್ರಶ್ನೆ ಅಲ್ಲ. ನಮ್ಮ ಶಾಸಕರು ಆಮೇಲೆ ನಮ್ಮ ಸಚಿವರು ಇದ್ರ ಬಗ್ಗೆ ಏನದ 99% ನೀರಿನ ಬಗ್ಗೆ ಏನದ ಅವರು ಸಮಸ್ಯೆ ಏನಿದ್ರು ಅದ್ರ ಬಗ್ಗೆ ಏನಾದ್ರು ಮೀಟಿಂಗ್ಗಳನ್ನು ತೊಗೊತಾ ಇದ್ದಾರೆ ಪ್ರತಿ ವಾರ. ಈಗ ಸಮಸ್ಯೆ ಏನಾಗ್ಯದ ಅಂದರೆ ನಮ್ಮ ಆಪರೇಟರ್ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಆಪರೇಟರ್ ಪುರಸಭೆ ಸಿಬ್ಬಂದಿ ಆಪರೇಟರ್ ಏನದರಲ್ಲ ಅವ್ರ ಕಡೆಯಿಂದ ಸಮಸ್ಯೆ ಆಗ್ತದೆ. ಅದನ್ನ ಏನದ ನಾವು ಮೊನ್ನೆ ಮುಖ್ಯಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ. ಮೊನ್ನೆವರೆಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಏನಾಗ್ತದ, ಏನು ನಡೆಯಕತ್ತದ ಅಂತೇಳಿ. ಮಾತಾಡಿದ್ರೆ ಏನು ಹೇಳ್ತಾ ಇದ್ರು ನಮ್ಮ ಸಚಿವರಿಗಾಗಲಿ ನಮ್ಮ ಶಾಸಕರಿಗಾಗಲಿ, ಇಲ್ಲ ಸರ್ ರೋಡ್ ಕೆಲಸ ಅದೇನದ ಪೈಪ್ಲೈನ್ ಡ್ಯಾಮೇಜ್ ಆಗ್ತಾ ಇದೆ, ಕರೆಂಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು. ಇದು ಎಲ್ಲ ಸುಳ್ಳು. ಹೆಂಗಂದ್ರೆ ನೋಡ್ರಿ, ಒಂದೊಂದು ವಾರ ಕರೆಂಟ್ ಪ್ರಾಬ್ಲಮ್, ಒಂದೊಂದು ವಾರ ರೋಡ್ನವರು ನಮ್ಮ ಪೈಪ್ಲೈನ್ ತೊಂದರೆ ಕೊಡ್ತಾ ಇಲ್ಲ. ನಾವು ಯಾವಾಗೂ ಫೋನ್ ಮಾಡಿ ಹೇಳ್ತಾ ಇದ್ದೀವಿ, 2 ತಾಸಿನಾಗ ಅದು ದುರಸ್ತಿ ಮಾಡ್ತಾ ಇದ್ದಾರೆ, 2 ತಾಸಿನಾಗ ಅದೇನದ ಅನುಕೂಲ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ನಮಗೇನದ ರಬ್ಬನ್ ಕಲ್ ಸಿಬ್ಬಂದಿ ಏನದ ಲಿಫ್ಟ್ ಮಾಡೋರು, ಅವ್ರು ರಾತ್ರಿ ಎಲ್ಲ ಕುಡಿದು ಏನದ ಟೈಮಿಗೆ ಡ್ಯೂಟಿಗೆ ಬರಲಾರ್ದಂಗ, ಲಿಫ್ಟ್ ಮಾಡಲಾರ್ದಂಗ. ಆಮೇಲೆ ಇಲ್ಲಿ ಏನದಲ್ಲ ಬಸ್ ಸ್ಟ್ಯಾಂಡಲ್ಲಿ ಏನು ಗಾರ್ಡನ್ ಸಂಪೋಸ್ ಇದೆಯಲ್ಲ, ಅವನೇನು ಮಾಡ್ತಾ ಇದ್ದಾನ ಅವ್ನು ಬಾಬರು, ರಾತ್ರಿ ಕುಡಿದೇನು ಮಕ್ಕಂಬಿಡ್ತಾನೆ. ಪೂರಾ ಗಾರ್ಡನ್ ಏನದಲ್ಲ ಪೂರಾ ನೀರ್ಲಿಂದ ಹರಿಯಾಕೈತದ ತುಂಬಿ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರೇ ಬರವಲ್ದು, ಏನಿಲ್ಲ. ಬರೀ ವಿನಾಕಾರಣ ಏನ್ ಮಾಡಕತ್ತಾರ, ಒಂದ್ ಮಾತು ಹೇಳ KEB ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮ್ಗೆ ಅದನ್ನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ನೀರಿನ ಸಮಸ್ಯೆ ಕುರಿತು
ವಾರ್ಡ್ ನಂಬರ್ 26, ವಾರ್ಡ್ ನಂಬರ್ 27, ವಾರ್ಡ್ ನಂಬರ್ 19, 20 ಹಾಗೂ ವಾರ್ಡ್ ನಂಬರ್ 2ರ ಸಾರ್ವಜನಿಕರು ನಮಾಜ್ಗೆ ಗುಡ್ಡದ ಟ್ಯಾಂಕಿಗೆ ಬಂದು ಕೆಲವೊಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಸದರಿ ಎಲ್ಲ ಸಮಸ್ಯೆಗಳನ್ನು ಅವಲೋಕನ ಮಾಡಲಾಗಿ ನಮಾಜ್ಗಳು 4-5 ವಾರ್ಡ್ಗಳಿಗೆ ಏನು ನೀರು ಸರಬರಾಜಾಗುತ್ತದೆ ಅದು ಸರಿಯಾಗಿ ತುಂಬ್ತಾ ಇಲ್ಲ ಮತ್ತು ಸರಿಯಾಗಿ ನಮ್ಗೆ ನೀರು ಮುಟ್ತಾ ಇಲ್ಲ ಅಂತ ಅವರೆಲ್ಲ ಸ್ವಲ್ಪ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾರ. ಇದನ್ನು ಆದಷ್ಟು ಬೇಗನ ನಮ್ಮ ಸಿಬ್ಬಂದಿಯವರಿಂದ ಯಾರಿಂದ ಲೋಪದೋಷ ಆಗುತ್ತದೆ, ಸರಿಯಾಗಿ ನೀರು ಬಂದು ತಲುಪ್ತಾ ಇಲ್ಲ ಹಾಗೂ ಸರಿಯಾಗಿ ನೀರು ಕುಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ನಾವು ಸ್ವಲ್ಪ ಆದಷ್ಟು ಬೇಗ ಎಲ್ಲ ನಮ್ಮ ಸಿಬ್ಬಂದಿಯವ್ರನ್ನ ಮೀಟಿಂಗ್ ಮಾಡಿ ಏನೋ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಸರಿಯಾಗಿ ನೀರು ಆದಷ್ಟು ಬೇಗನ ಪೂರೈಸ್ತೀನಿ ಅಂತ ಹೇಳ್ತೀನಿ. ಅಲ್ಲ ಸರ್, ಮಾನ್ವಿ ಪಟ್ಟಣದಲ್ಲಿ ನೀರು ಮುಖ್ಯ ಕಾರಣ ಯಾವುದು ಮತ್ತು ಬಾಬರು ಮತ್ತು ಯಾರು ಜಾಫರ್ ಅವರ ಯಾಕೆ ಸರ್ ಅವರು ಮುತುವರ್ಜಿ ವಹಿಸ್ತಾ ಇಲ್ಲ? ಯಾಕೆ ಅವರು ಕಾಳಜಿ ವಹಿಸ್ತಾ ಇಲ್ಲ? ಜನರ ಬಗ್ಗೆ ಕಾಳಜಿ ಐತಿ ಅಲ್ವಾ? ಯಾಕಂದ್ರೆ ನೀವು ಮಾತ್ರ ಎಲ್ಲೆಲ್ಲೋ ಇರ್ತೀರಿ, ಓಕೆ, ಅವ್ರು ಯಾಕೆ ಈ ರೀತಿ ಅವ್ರ ಬಗ್ಗೆ ಆರೋಪ ಹೇಳ್ತಾ ಇದ್ದಾರೆ? ಇಲ್ಲ, ಅದನ್ನು ನಾನು ಪರಿಶೀಲನೆ ಮಾಡಿ ತಕ್ಷಣ ಅವ್ರನ್ನೆಲ್ಲ ಅಲ್ಲಿ ಕರೆಸಿ ಮೀಟಿಂಗ್ ತಗೊಂಡು ಅಲ್ಲಿ ಎಲ್ಲಿಂದ ಏನು ಲೋಪದೋಷ ಆಗ್ತಾ ಇದೆ, ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ, ಸರಿಯಾಗಿ ಆದಷ್ಟು ಬೇಗ ಸರಿಯಾಗಿ ನೀರು ತಲುಪಿಸುವಂಥ ಕಾರ್ಯ ಕೈಗೊಳ್ತೀವಿ. ನೀರಿನ ಸಮಸ್ಯೆ ಕುರಿತು ವಾರ್ಡ್ ನಂಬರ್ 26, ವಾರ್ಡ್ ನಂಬರ್ 27, ವಾರ್ಡ್ ನಂಬರ್ 19, 20 ಹಾಗೂ ವಾರ್ಡ್ ನಂಬರ್ 2ರ ಸಾರ್ವಜನಿಕರು ನಮಾಜ್ಗೆ ಗುಡ್ಡದ ಟ್ಯಾಂಕಿಗೆ ಬಂದು ಕೆಲವೊಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಸದರಿ ಎಲ್ಲ ಸಮಸ್ಯೆಗಳನ್ನು ಅವಲೋಕನ ಮಾಡಲಾಗಿ ನಮಾಜ್ಗಳು 4-5 ವಾರ್ಡ್ಗಳಿಗೆ ಏನು ನೀರು ಸರಬರಾಜಾಗುತ್ತದೆ ಅದು ಸರಿಯಾಗಿ ತುಂಬ್ತಾ ಇಲ್ಲ ಮತ್ತು ಸರಿಯಾಗಿ ನಮ್ಗೆ ನೀರು ಮುಟ್ತಾ ಇಲ್ಲ ಅಂತ ಅವರೆಲ್ಲ ಸ್ವಲ್ಪ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾರ. ಇದನ್ನು ಆದಷ್ಟು ಬೇಗನ ನಮ್ಮ ಸಿಬ್ಬಂದಿಯವರಿಂದ ಯಾರಿಂದ ಲೋಪದೋಷ ಆಗುತ್ತದೆ, ಸರಿಯಾಗಿ ನೀರು ಬಂದು ತಲುಪ್ತಾ ಇಲ್ಲ ಹಾಗೂ ಸರಿಯಾಗಿ ನೀರು ಕುಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ನಾವು ಸ್ವಲ್ಪ ಆದಷ್ಟು ಬೇಗ ಎಲ್ಲ ನಮ್ಮ ಸಿಬ್ಬಂದಿಯವ್ರನ್ನ ಮೀಟಿಂಗ್ ಮಾಡಿ ಏನೋ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಸರಿಯಾಗಿ ನೀರು ಆದಷ್ಟು ಬೇಗನ ಪೂರೈಸ್ತೀನಿ ಅಂತ ಹೇಳ್ತೀನಿ. ಅಲ್ಲ ಸರ್, ಮಾನ್ವಿ ಪಟ್ಟಣದಲ್ಲಿ ನೀರು ಮುಖ್ಯ ಕಾರಣ ಯಾವುದು ಮತ್ತು ಬಾಬರು ಮತ್ತು ಯಾರು ಜಾಫರ್ ಅವರ ಯಾಕೆ ಸರ್ ಅವರು ಮುತುವರ್ಜಿ ವಹಿಸ್ತಾ ಇಲ್ಲ? ಯಾಕೆ ಅವರು ಕಾಳಜಿ ವಹಿಸ್ತಾ ಇಲ್ಲ? ಜನರ ಬಗ್ಗೆ ಕಾಳಜಿ ಐತಿ ಅಲ್ವಾ? ಯಾಕಂದ್ರೆ ನೀವು ಮಾತ್ರ ಎಲ್ಲೆಲ್ಲೋ ಇರ್ತೀರಿ, ಓಕೆ, ಅವ್ರು ಯಾಕೆ ಈ ರೀತಿ ಅವ್ರ ಬಗ್ಗೆ ಆರೋಪ ಹೇಳ್ತಾ ಇದ್ದಾರೆ? ಇಲ್ಲ, ಅದನ್ನು ನಾನು ಪರಿಶೀಲನೆ ಮಾಡಿ ತಕ್ಷಣ ಅವ್ರನ್ನೆಲ್ಲ ಅಲ್ಲಿ ಕರೆಸಿ ಮೀಟಿಂಗ್ ತಗೊಂಡು ಅಲ್ಲಿ ಎಲ್ಲಿಂದ ಏನು ಲೋಪದೋಷ ಆಗ್ತಾ ಇದೆ, ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ, ಸರಿಯಾಗಿ ಆದಷ್ಟು ಬೇಗ ಸರಿಯಾಗಿ ನೀರು ತಲುಪಿಸುವಂಥ ಕಾರ್ಯ ಕೈಗೊಳ್ತೀವಿ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರು ಬರವಲ್ದು, ಏನಿಲ್ಲ, ಬರೀ ವಿನಾಕಾರಣ ಏನ್ ಮಾಡಕತ್ತಾರ? ಒಂದು ಮಾತು ಹೇಳ, KEB ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ? ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ ನಿಮಗೆ.